ಒಂದು ಗುಡ್ ನ್ಯೂಸನ್ನು ಕೊಟ್ಟ ಮೇಘ್ನಾ ರಾಜ್. ತಮ್ಮ ಎರಡನೇ ಮದುವೆ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡ ಮೇಘ್ನಾ ರಾಜ್. ಹೌದು ಸ್ನೇಹಿತರೆ, ಒಂದು ಮೇಘ್ನಾ ರಾಜ್ರವರು ತಮ್ಮ ಎರಡನೇ ಮದುವೆ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಸೊ ಅವ್ರ ಮದುವೆ ಆಗ್ತಿರ್ತಕ್ಕಂಥ ಹುಡುಗನ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಹಂಚಿಕೊಂಡಿದ್ದಾರಂತೆ. ಸೊ ಅಷ್ಟಕ್ಕೂ ಹುಡುಗ ಯಾರು, ಏನನ್ನ ಕೆಲಸ ಮಾಡ್ತಾರೆ, ಸೊ ಏನು ಮಾಡ್ತಾರೆ ಇವರ ಒಂದು ಹುಡುಗ ಕೆಲಸ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಮಾಡೋದು ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಮೊದಲನೇದಾಗಿ ನೋಡಬೇಕಪ್ಪ ಅಂತಂದರೆ ಮೇಘ್ನಾ ರಾಜ್ ಒಂದು ತುಂಬಾ ಒಂದು ಒಳ್ಳೆಯ ಒಂದು ಇದಂತಕ್ಕಂಥ ಸೆಲೆಬ್ರಿಟಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಯಾಕಪ್ಪ ಅಂತಂದರೆ ಹಲವಾರು ಬಾರಿ ತುಂಬಾ ಒಂದು ಗುಡ್ ನ್ಯೂಸನ್ನು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಹಲವಾರು ಸಿನಿಮಾಗಳನ್ನು ಕೊಟ್ಟಿದ್ದಾರೆ. ಹಲವಾರು ಒಂದು ಹಿಟ್ ಸಿನಿಮಾಗಳನ್ನು ಕೊಟ್ಟು ಒಂದು ಹಲವಾರು ರೀತಿಯಲ್ಲಿ ಒಂದು ಗುಡ್ ನ್ಯೂಸನ್ನು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಿದ್ದಾರೆ. ಇನ್ನು ಚಿರಂಜೀವಿ ಸರ್ಜಾ ಅವರು ಮರಣ ಹೊಂದಿದ ನಂತರ ಇವರು ತುಂಬಾ ಒಂದು ಕೊಲಾಪ್ಸ್ ಆಗಿಬಿಟ್ರು, ನನ್ನ ಜೀವನವೇ ಮುಗಿದೋಯ್ತು ಅನ್ನೋ ರೀತಿಯಲ್ಲಿ ಇದ್ಬಿಟ್ರು. ಇನ್ನು ತುಂಬಾ ಒಂದು ಸಂಕಟದಲ್ಲಿ ಇವರು ಇದ್ದಿದ್ರು ಕೂಡ ಒಂದು ಹಲವಾರು ಬಾರಿ ಒಂದು ಕೋಪವನ್ನು ವ್ಯಕ್ತಪಡಿಸಿದ್ರು, ತಮ್ಮ ಒಂದು ಸಂಕಟವನ್ನು ಎಲ್ಲರ ಮುಂದೆ ಹೇಳ್ಕೊಂಡ್ರು. ಆದರೆ ಯಾರು ಇವರ ಸಂಕಟವನ್ನು ಒಂದು ಸಂಬಂಧಿಕರಾಗಲಿ ಯಾರೂ ಕೂಡ ಸರಿಯಾಗಿ ಕೇಳಲಿಲ್ಲ. ಸೊ ಯಾರು ಇವರ ಹೆಚ್ಚಾಗಿ ನಂಬಿದ್ರು, ಇವರು ಜಾಸ್ತಿ ಯಾರನ್ನು ನಂಬಿದ್ರು, ಇವರೇ ನನ್ನನ್ನು ಸರ್ವಸ್ವ, ಇವರೇ ನನ್ನ ಜೀವ ಅಂತ ಫ್ಯಾಮಿಲಿ ಆಗಿರ್ಬೋದು, ಒಂದು ರಿಲೇಷನ್ನಲ್ಲಿ ಕೆಲವೊಂದಿಷ್ಟು ಜನ ಇವರು ನಂಬಿದ್ರು. ಆದರೆ ಅವರೇ ಇವರಿಗೆ ಒಂದು ಸರಿಯಾಗಿ ಒಂದು ಕೈಕೊಟ್ಟು ಹೋಗ್ಬಿಟ್ರು. ಇತ್ತೀಚಿನ ದಿನಗಳಲ್ಲಿ ಅವರು ಒಂದು ಮಾಧ್ಯಮದ ಮುಂದೆ ಹೇಳ್ಕೊಂಡಿದ್ದಾರೆ, ಒಂದು ಬ್ರಾಡ್ಕಾಸ್ಟ್ ಚಾನಲ್ನಲ್ಲಿ, ನಾನು ಹಲವರನ್ನು ತುಂಬ ಒಂದು ನಂಬಿದ್ದೆ. ಯಾಕಪ್ಪ ಅಂತಂದರೆ ನನ್ನ ಜೊತೆ ಅಷ್ಟೊಂದು ಕ್ಲೋಸ್ ಆಗಿ ಅವರಿದ್ದರು. ಆದರೆ ಒಂದು ಚಿರಂಜೀವಿ ಸರ್ಜಾ ಅವರ ಒಂದು ಮರಣದ ಬಳಿಕ ಎಲ್ಲರ ಒಂದು ಬಣ್ಣ ಬಯಲಾಗಿ ಹೋಗ್ಬಿಡ್ತು. ಯಾಕಪ್ಪ ಅಂತಂದರೆ ಅವರು ನನ್ನ ಹತ್ರ ಇದ್ದಿದ್ದೇ ಒಂದು ಚಿರಂಜೀವಿ ಸರ್ಜಾ ಅವರ ಹೆಸರನ್ನು ಒಂದು ಹೇಳ್ಕೊಂಡು ಒಂದು ತಮ್ಮ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೆ. ಒಂದು ಎಲ್ಲೇ ಹೋದರೂ ಕೂಡ ಚಿರಂಜೀವಿ ಸರ್ಜಾ ಅವರಿಗೆ ನಾನು ಒಂದು ರಿಲೇಷನ್ ಆಗಬೇಕು ಅನ್ನೋ ಮಾತನ್ನು ಹೇಳ್ಕೊಂಡು ತಮ್ಮ ಕೆಲಸಗಳನ್ನು ಮಾಡ್ಕೊಳ್ತಾ ಇದ್ರು. ಅದಕ್ಕಷ್ಟೇ ನನ್ನನ್ನು ಯೂಸ್ ಮಾಡಿಕೊಂಡ್ರು ಅವರು. ಸೊ ಅವರು ನನ್ನನ್ನು ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ನನಗೆ ಗೊತ್ತಾಗಲೇ ಇಲ್ಲ. ಸೊ ಒಂದು ಚಿರಂಜೀವಿ ಸರ್ಜಾ ಅವರ ಮರಣದ ಬಳಿಕ ಅವರು ಏನು, ಯಾರು ಹೇಗಿದ್ದಾರೆ ಅನ್ನೋದು ನನಗೆ ಗೊತ್ತಾಗ್ತಾ ಹೋಯಿತು. ಇನ್ನು ನಾನು ಚಿರಂಜೀವಿ ಸರ್ಜಾ ಅವರ ಒಂದು ಮರಣದ ಬಳಿಕ ನನಗೆ ಬದುಕುವ ಆಸೆ, ಯಾವುದೇ ಒಂದು ರೀತಿಯ ಬದುಕುವ ಆಸೆ ಇರಲಿಲ್ಲ. ಸೊ ನನ್ನ ಜೀವನವೇ ಮುಗಿದೋಯ್ತು ಅಂತ ನಾನು ಕೂಡ ಅನ್ಕೊಂಡಿದ್ದೆ. ನನ್ನನ್ನು ಚಿರಂಜೀವಿ ಸರ್ಜಾ ಯಾವಾಗ ಬಿಟ್ಟು ಹೋದ್ರೋ ಅವಾಗಿನಿಂದನೇ ನಾನು ಒಂದು ಅರ್ಧ ಒಂದು ಜೀವನದಲ್ಲಿ ಸತ್ತೋಗ್ಬಿಟ್ಟೆ ಅನ್ನೋ ಮಾತನ್ನು ಒಂದು ಮೇಘ್ನಾ ರಾಜ್ರವರು ಹೇಳ್ತಾರೆ. ಅದಾದ ನಂತರ ನಾನು ಬದುಕಿದ್ದೆ ನನ್ನ ಹೊಟ್ಟೆಯಲ್ಲಿರ್ತಕ್ಕಂಥ ಮಗುಗೋಸ್ಕರ. ಏನಾದರೂ ಆಗಲಿ ನನ್ನ ಮಗುವೇ ನನ್ನ ಜೀವನ ಅಂತ ಒಂದು ನಾನು ಬದುಕೋಕೆ ಸ್ಟಾರ್ಟ್ ಮಾಡಿದೆ ಅನ್ನೋ ಮಾತನ್ನು ಮೇಘ್ನಾ ರಾಜ್ರವರು ಹೇಳ್ತಾರೆ. ಇನ್ನು ನಾನು ಮಗುವಾಗಿ ನಾನು ಬದುಕೋಕೆ ಸ್ಟಾರ್ಟ್ ಮಾಡಿದೆ. ಇನ್ನು ಮಗು ಜನನ ಆದಮೇಲೆ, ಒಂದು ಗಂಡು ಮಗುವಿಗೆ ಜನನ ಆದಮೇಲೆ ನನ್ನ ಗಂಡನೇ ಹುಟ್ಟು ಬಂದ, ಅಂದರೆ ನನ್ನ ಒಂದು ಚಿರಂಜೀವಿನೇ ಹುಟ್ಟು ಬಂದ ಅಂತ ನಾನು ಖುಷಿಯಾದೆ. ಸೊ ನನ್ನ ಗಂಡನಿಗೋಸ್ಕರ, ಅಂದರೆ ನನ್ನ ಮಗನಿಗೋಸ್ಕರ ನಾನು ಬದುಕೋಕೆ ಸ್ಟಾರ್ಟ್ ಮಾಡಿದೆ. ಅವನನ್ನೇ ಚೆನ್ನಾಗಿ ಬೆಳೆಸ್ಬೇಕು, ಅವನೇ ನನ್ನ ಜೀವ, ಅವನೇ ನನ್ನ ಜೀವನ ಅನ್ನೋ ಮಾತನ್ನು ಇಲ್ಲಿ ಮೇಘ್ನಾ ರಾಜ್ರವರು ಹೇಳ್ಕೊಂಡ್ರು. ಅದಾದ ನಂತರ ಮೊನ್ನೆಯಷ್ಟೇ ಒಂದು ಮನೆಯನ್ನು ಕೂಡ ಒಂದು ಮೇಘ್ನಾ ರಾಜ್ರವರು ಕಟ್ಟಿಸಿದ್ರು. ಒಂದು ಗೃಹ ಪ್ರವೇಶವನ್ನು ತುಂಬ ಅದ್ದೂರಿಯಾಗಿ ಮಾಡಿಬಿಟ್ಟು ಒಂದು ಮೇಘ್ನಾ ರಾಜ್ರವರು ತುಂಬ ಖುಷಿಯಿಂದ ಇದ್ರು. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಮೇಘ್ನಾ ರಾಜ್ರವರು ಎರಡನೇ ಮದುವೆ ಬಗ್ಗೆ ಮಾತನಾಡಬೇಕಪ್ಪ ಅಂತಂದ್ರೆ ಮೇಘ್ನಾ ರಾಜ್ರವರು ಎರಡನೇ ಮದುವೆಯನ್ನು ಆಗ್ತಾರೆ ಆಗೋದಿಲ್ಲ ಅಂತಕ್ಕಂಥ ಸುದ್ದಿಗಳು ತುಂಬಾನೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದ್ವು. ಮೊದಲನೇದಾಗಿ ಮೇಘ್ನಾ ರಾಜ್ರವರು ಇಲ್ಲ, ನಾನು ಎರಡನೇ ಮದುವೆಯನ್ನು ಆಗೋದಿಲ್ಲ ಅನ್ನೋ ಮಾತನ್ನ ಅವ್ರ ತಂದೆ ತಾಯಿಗಾಗಿರ್ಬೋದು ಹಲವಾರು ಬಾರಿ ಹೇಳಿದ್ರು. ಆದರೆ ತಂದೆ ತಾಯಿಯವರು ಇಲ್ಲ, ನೀನು ಎರಡನೇ ಮದುವೆಯನ್ನು ಆಗು ಅನ್ನೋ ಮಾತನ್ನ ಕೂಡ ಹೇಳಿದ್ರು. ಆದರೆ ಒಂದು ಬೇಡ ಅನ್ನೋ ಮಾತನ್ನ ಇವರು ಹೇಳಿದ್ರು. ಅದಾದ ನಂತರ ಮೊನ್ನೆ ಅಷ್ಟೇ ಒಂದು ಬ್ರಾಡ್ಕಾಸ್ಟ್ ಚಾನಲ್ ನಲ್ಲಿ ಇಲ್ಲ, ನಾನು ಎರಡನೇ ಮದುವೆಯನ್ನು ಆಗ್ತೀನಿ ಅನ್ನೋ ಮಾತನ್ನ ಮೇಘ್ನಾ ರಾಜ್ರವರು ಹೇಳಿದ್ದಾರೆ. ಸೊ ಇದನ್ನ ಕೇಳಿದ ಅಭಿಮಾನಿಗಳು ತುಂಬಾ ಒಂದು ಖುಷಿಯಾಗಿದ್ದಾರೆ. ಕೆಲವೊಂದಿಷ್ಟು ಅಭಿಮಾನಿಗಳು ತುಂಬಾನೇ ಒಂದು ದುಃಖವನ್ನು ವ್ಯಕ್ತಪಡಿಸಿದ್ದಾರೆ. ನೀವು ಎರಡನೇ ಮದುವೆಯನ್ನು ಆಗಬಾರ್ದು, ಯಾಕಪ್ಪ ಅಂತಂದ್ರೆ ನೀವು ಎರಡನೇ ಮದುವೆ ಆದರೆ ಅದು ಒಂದು ಚಿರಂಜೀವಿ ಸರ್ಜಾ ಅವರಿಗೆ ಮೋಸ ಮಾಡಿದಂತಾಗುತ್ತೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಸೊ ನಾನೇ ಆದಷ್ಟು ಬೇಗ ನಿಮಗೆ ಅಪ್ಡೇಟ್ ಅನ್ನ ಕೊಡ್ತೀನಿ ಅನ್ನೋ ಮಾತನ್ನ ಕೂಡ ಹೇಳಿದ್ದಾರೆ. ಸೊ ಒಂದು ಮೇಘ್ನಾ ರಾಜ್ರವರ ಮದುವೆ ಅಪ್ಡೇಟ್ ಅನ್ನ ಆದಷ್ಟು ಬೇಗ ನಾನು ನಿಮಗೆ ಕೊಡ್ತೀನಿ. ಸೊ ಒಂದು ಮೇಘ್ನಾ ರಾಜ್ರವರ ಮದುವೆ ಬಗ್ಗೆ ನಿಮ್ಗೆ ಅನ್ನಿಸುತ್ತೆ, ಮೇಘ್ನಾ ರಾಜ್ರವರು ಒಂದು ಮದುವೆ ಆಗೋದು ಸರಿನಾ ಅಥವಾ ತಪ್ಪಾ, ಎರಡನೇ ಮದುವೆಯನ್ನು ಆಗಬಾರ್ದ ಇವರು, ಇದ್ರ ಬಗ್ಗೆ ನಿಮ್ಗೆ ಅನ್ನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.